ಸರಣಿ ಹೃದಯಾಘಾತದಿಂದ ಬೆಚ್ಚಿ ಬಿದ್ದಿರೋ ಹಾಸನ ಜಿಲ್ಲೆಗೆ ಇಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ನೀಡಿದರು. ಅಧಿಕಾರಿಗಳ ಜೊತೆ ಸರಣಿ ಸಭೆ ನಡೆಸಿದ ರಾಜಣ್ಣ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹಲವು ಸೂಚನೆಗಳನ್ನು ನೀಡಿದರು. ಹಾಸನದಲ್ಲಿ ಮಕ್ಕಳಿನಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಕಂಪಲ್ಸರಿ ಹಾರ್ಟ್ ಚೆಕಪ್ ಮಾಡ್ತೀವಿ ಎಂದಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಬೆಚ್ಚಿ ಬಿದ್ದ ಹಾಸನ, ಕೊನೆಗೂ ಹಾಸನಕ್ಕೆ ಬಂದ ಉಸ್ತುವಾರಿ ಮಂತ್ರಿ. ಅಧಿಕಾರಿಗಳ ಜೊತೆ ಸಚಿವ ರಾಜಣ್ಣ ಮೀಟಿಂಗ್. ಕಳೆದ 2.5 ತಿಂಗಳಿನಿಂದ ಹಾಸನ ಜಿಲ್ಲೆಯ ಕಡೆ ಮುಖ ಮಾಡದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಇಂದು ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ರು. ಕಳೆದ 45 ದಿನಗಳಿಂದ ಸುಮಾರು 30ರಿಂದ 35ಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಯಾವಾಗ ಸರಣಿ ಹೃದಯಾಘಾತ ಹೆಚ್ಚಾಯ್ತೋ ಆಗ ಗ್ಯಾರಂಟಿ ನ್ಯೂಸ್ ಕೂಡ ಹಾಸನ ಜಿಲ್ಲೆಗೆ ರಾಜಣ್ಣ ಎಂಟ್ರಿ ಕೊಟ್ಟಿಲ್ಲ ಅನ್ನೋ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇಂದು ಬೆಳಿಗ್ಗೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರಕ್ಕೆ ರಾಜಣ್ಣ ಭೇಟಿ ನೀಡಿದ್ರು. ಸಂಸದ ಶ್ರೇಯಸ್ ಪಾಟೀಲ್, ಶಾಸಕ ಸಿಎಂ ಬಾಲಕೃಷ್ಣ ಹಾಗೂ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರೌಢಶಾಲಾ ಮಕ್ಕಳಿಗೂ ಹೃದಯ ತಪಾಸಣೆ ಮಾಡಿಸಿ ಅಂತ ಸೂಚನೆ ಕೊಟ್ರು. ಕೆಲವೊಂದು ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ರು. 4 ಜನ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ರೆ ಉಳಿದ 18 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ಸತ್ತಿರೋರ್ ಪೈಕಿ ಒಳಗಾಗಿದ್ದಾರೆ ಅಂತಕ್ಕಂಥ ಪೈಕಿನಲ್ಲಿ ಒಂದು 3 ಜನ ಬಿಟ್ರೆ 60, 70 ಅವರು 58 ವರ್ಷ, ಒಬ್ಬ 62, 71 ಯಾರೋ 3 ಜನ ಇದ್ದಾರೆ. ಇನ್ ಮಿಕ್ಕಾದವರೆಲ್ಲ 40, 50 ಒಳಗಡೆ ಇರೋದು. ಅದಕ್ಕೋಸ್ಕರ ನಾವು ಯಂಗ್ಸ್ಟರ್ಸ್ ಅಲ್ಲೂ ಕೂಡ ನಾವು ತಪಾಸಣೆ ಮಾಡಿಸ್ತಕ್ಕಂಥದ್ದು, ಮತ್ತೆ ಬೇರೆ ಅಪೇಕ್ಷಿತರು ತಪಾಸಣೆಗೆ ಒಳಗಾಗೋರಿಗೆ ವಿಶೇಷವಾಗಿ ನಾವು ಕಾರ್ಡಿಯಾಲಜಿ ಟೆಸ್ಟಿಂಗ್ ಇದಕ್ಕೆ ನಾವು ವ್ಯವಸ್ಥೆನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಈಗೆಲ್ಲ ಲಿಸ್ಟ್ ಮಾಡಿದಿವೆ, ಅವೈಲಬಿಲಿಟಿ ಆಫ್ ಪೋಸ್ಟ್ ಅದೆಲ್ಲ ಲಿಸ್ಟ್ ಹಾಕಿದೀನಿ. ಆದಷ್ಟು ಜಾಗ್ರತೆ ಮಾಡ್ತೀನಿ ಅಂತ ನೆನ್ನೆನೂ ಕೂಡ ಹೇಳಿದ್ದಾರೆ. ನಾನು ಕೂಡ ಐ ಆಮ್ ಆಲ್ಸೋ ಹೋಪ್ಫುಲ್ ಆಫ್ ಗೆಟಿಂಗ್ ದೋಸ್ ಪೋಸ್ಟ್ ಫಿಲ್ಡ್ ವಿತ್ ಇನ್ ವೆರಿ ಶಾರ್ಟ್. ಸೊ ಇವರಿಗೆ ಅದನ್ನು ಮಾಡಿಸೋಣ, ಕಾಲೇಜಲ್ಲೂ ಮಾಡಿಸೋಣ. ಆತಂಕದಲ್ಲಿರೋ ಹಾಸನ ಜನತೆಗೆ ಆರೋಗ್ಯ ವ್ಯವಸ್ಥೆಯನ್ನ ಮತ್ತಷ್ಟು ಹತ್ತಿರ ಮಾಡೋ ಪ್ರಯತ್ನಗಳು ಕೂಡ ನಡೀತಾ ಇದೆ. ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವ ರಾಜಣ್ಣ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಆದೇಶವನ್ನ ನೀಡಿದ್ದು, ಹೃದಯಾಘಾತ ಕೂಪದಿಂದ ಹಾಸನವನ್ನ ಪಾರು ಮಾಡಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ ಅಲ್ಲಿನ ಜನ. ಚೇತನ್, ಚನ್ನರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ.